ಧರ್ಮಸ್ಥಳದ ಪ್ರಕರಣಗಳಲ್ಲಿ ಸಾಕಷ್ಟು ಬೇರೆ ಬೇರೆ ತಿರುವುಗಳು ಪಡಿತಾ ಇದೆ ಸರ್. ಧರ್ಮಸ್ಥಳದ ಪ್ರಕರಣ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. SIT ರಚನೆ ಮಾಡಿ ಆ ಪ್ರಕರಣದ ತನಿಖೆ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೀವಿ, ಹೊರಗೆ ಬರಲಿ. ಆದರೆ ನಾನು ಅವತ್ತಿನಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಇವತ್ತು ಯಾರು ನಕ್ಸಲೈಟ್ ಪರ ಇದ್ದರು ಮತ್ತು ನಗರ ನಕ್ಸಲೈಟ್ರು ಇದ್ದರು, ಅವರು ಇದರ ಹಿಂದಕ್ಕಿದ್ದು ಇದನ್ನು ಮ್ಯಾನೇಜ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ SITನಲ್ಲಿರೋರು. ಹಾಗಾಗಿ ಅವ್ರು ಯಾರೂ ಕೂಡ ಅವರ ನಾಟಕಕ್ಕೆ ಬಲಿ ಬೀಳಬಾರ್ದು, ಪ್ರಾಮಾಣಿಕವಾಗಿ ಆ ಪ್ರಕರಣಗಳು ಹೊರಗೆ ಬರಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಧರ್ಮಸ್ಥಳಕ್ಕೆ ಏನೊಂದು ಕೆಟ್ಟ ಹೆಸರನ್ನು ತರಬೇಕು ಅನ್ನುವಂಥ ಕುತಂತ್ರ ಭಾವನೆ, ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದು ಯಾವುದೇ ಕಾರಣಕ್ಕೆ ಆಗಬಾರ್ದು, ಆಗೋದು ಇಲ್ಲ. ಯಾಕಂದರೆ ಹಿಂದೂಗಳಿಗೆ ಆ ಭಾವನೆಗಳನ್ನು ಅಳಿಸಾಕ್ಲಿಕ್ಕೆ ಇವರ ಈ ಕುತಂತ್ರ ಭಾಳ ವರ್ಷದಿಂದ ನಡೀತಾ ಇದೆ. ಅದು ಸಾಧ್ಯ ಆಗೋದಿಲ್ಲ. ಅದು ತನಿಖೆಯಿಂದ ಇವತ್ತು ಪ್ರಕರಣ ಹೊರಗೆ ಬರಲಿ. ಯಾರಾದರೂ ಮರ್ಡರ್ ಆಗಿದ್ದರೆ, ಅತ್ಯಾಚಾರ ಆಗಿದ್ದರೆ ಖಂಡಿತವಾಗೂ ಅಂಥವ್ರಿಗೆ ಶಿಕ್ಷೆ ಆಗೋದ್ರಲ್ಲಿ ನಮಗೆ ಎರಡು ಮಾತಿಲ್ಲ. ಆದರೆ ಧರ್ಮಸ್ಥಳದ ಹೆಸರಿಗೆ ಕಳಂಕ ಹಚ್ಚುವಂಥ ಒಂದು ಹಿಂದೂಸ್ತಾನದಲ್ಲಿರುವಂಥ ಒಂದು ಪವಿತ್ರ ಸ್ಥಳಕ್ಕೆ ಕಳಂಕ ಹಚ್ಚುವಂಥ ಏನು ಕೆಲಸ ನಡೆದಿದೆ, ಹಿಂದೂಗಳ ಭಾವನೆಯಲ್ಲಿ ಒಡಕು ಮೂಡಿಸುವಂಥ ಏನು ಇವರ ಪ್ರಯತ್ನ ಇದೆ ನಗರ ನಕ್ಸಲರದ್ದು, ಅದು ಸಫಲ ಆಗುತ್ತೆ. ಅಂದರೆ ನಿಮ್ಮ ಪ್ರಕಾರ ಇದು ಟೂಲ್ ಕಿಟ್ಟು ಅಥವಾ ಪ್ಲಾಂಟೆಡ್ ಅಂತ ಹೇಳ್ತೀರಾ ಸರ್? ಪಿತೂರಿನ ಏನು ಸರ್? ಇದು ನೀವು ಪ್ರಕರಣದ ಪೂರ್ಣ ತನಿಖೆ ಆದ ಮೇಲೆ ನೀವೇನು ಹೇಳ್ತಾರೆ ಅಂತೇಳಿ ಗೊತ್ತಾಗ್ತದೆ. ಎಲ್ಲರೂ ಇಡೀ ಇದು ಏನು ಹೇಳ್ತಾರೆ ಅಂತೇಳಿ ಹೇಳಿ, ಯಾಕಂದರೆ ಇದ್ರ ಹಿಂದಕ್ಕಿರುವ ಷಡ್ಯಂತ್ರ ನಮ್ಗೆ ಅರ್ಥ ಆಗ್ತದೆ. ಈ ಸಂದರ್ಭದಲ್ಲಿ ನಾನೇನು ಹೇಳಲ್ಲ, ಅದು ಹೊರಗೆ ಬರಲಿ, ಬಂದವಾಗ ಎಲ್ರಿಗೂ ಕೂಡ ಗೊತ್ತಾಗ್ತದೆ.